ಎಲ್ಲರಿಗೂ ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್. ಟಗರು ಸಾಕಾಣಿಕೆ ಒಳಗ ಬರೀ ಲಾಸ್ ಅನ್ನೋ ಮಂದಿ ಭಾಳ ಅದಾರ. ಬಟ್ ಇವನು 2 ಕಾಲ ಸ್ವಾಧೀನ ಕಳ್ಕೊಂಡ ಸತತವಾಗಿ 5 ಬ್ಯಾಚ್ ಅದು ನೆಲದ ಮೇಲೆ ಹೈಟೆಕ್ ಸೆಟ್ ಇಲ್ದ ಸಕ್ಸಸ್ ಕಂಡ. ಇವನ ಹೆಸರು ಬಸು ಜಂಬಿಗೆ ಅಂತೇಳಿ. ಇವ್ರೂರು ಸಿಂಧೋಗಿ ಮುನವಳ್ಳಿ ಹತ್ರ ಸಕ್ಸಸ್ ಕಂಡಾನ. ಇವನ ಬಗ್ಗೆ ಹೇಳ್ತೀನಿ ನೋಡ್ರಿ. ಅವಂದಿದ ವೀಲ್ ಚೇರ್ ಯಾವ್ದಂದ್ರ ಕರೆಂಟಿಂದ ತನ್ನ ಸ್ವಂತ ರೊಕ್ಕ ಹಾಕಿ, ಯಾವುದು ಗೌರ್ಮೆಂಟ್ ಅನುದಾನ ಇಲ್ದ ಸ್ವಂತ ರೊಕ್ಕದಾಗನ ಸೈಕಲ್ ಮಾಡಿಸ್ಕೊಂಡ. ಯಾಕಂದ್ರೆ ಅವನ್ನ ಡ್ರೀಮ್ ಭಾಳ ಅದಾವ ಅನ್ನಕ್ಕೆ ಏನೈತಿ, ಅವ ಹಠ ಹಿಡ್ದಿದ್ದು ಬಿಡಾವಲ್ಲ. ಯಾರ ಮೇಲೆ ಅವಲಂಬನೆ ಇಲ್ಲೇ ಬದುಕಬೇಕು ಅನ್ನೋ ಆಸೆ ಏನೈತಲ್ಲ, ಆ ಹುಡುಗ ಭಾಳ ಐತಿ. ನಿಮ್ಗೆ ಬಸ್ಸನ್ನ ಭೇಟಿ ಮಾಡಿಸ್ತೇನೆ. ಇಲ್ಲೇ ಫಾರ್ಮ್ನಾಗ ಅದಾನ. ಬಸ್ಸು ನಮಸ್ಕಾರಪ್ಪ. ನಮಸ್ಕಾರ ಸರ್. ಭಾಳ ದಿನಗಳ ನಂತರ ಬಂದೇವ್ ನಿನ್ ಫಾರ್ಮಿಗೆ. ಇದು ಎಷ್ಟನೇ ಬ್ಯಾಚ್ ಇದೆ ನಿಂದ? ಇದು 5ನೇ ಬ್ಯಾಚ್ ಸರ್. 5ನೇ ಬ್ಯಾಚ್ ಇದೆ ನಿಂದ. 1ನೇ ಬ್ಯಾಚ್ ಎಷ್ಟಿದ್ದು ಮರಿ? 1ನೇ ಬ್ಯಾಚ್ ಸ್ಟಾರ್ಟಿಂಗ್ 6 ಮರಿ ಅಷ್ಟ 6 ಮರಿ. ಈಗ ಸದ್ಯಕ್ಕೆ ಎಷ್ಟನೇ ಈಗ ಮರಿ ಎಷ್ಟದಾವ? ಪ್ರೆಸೆಂಟ್ 25 ಅದಾವ್ರಿ ಸರ್. 25 ಮರಿಗೆ ಬಂದಿ. 25 ಮರಿಗೆ ಬಂದಿ ಅಂದ್ರ ಒಂದಿಷ್ಟು ಮಂದಿ ಅಂತಿರ್ತಾರ ಮೇನ್ ಅದು ಹೋಲ್ಬಿಡಿ. ಈಗ ಉಳಿಕಿದ ಆರಾಮರ ಐತಿಲ್ಲ? ಈ ಬಿಸ್ನೆಸ್ ನಾಗ ನಿನ್ಗೆ ಹೆಂಗ ಅನಿಸೈತಿ? ತೃಪ್ತಿ ಐತಿ ಸರ್. ತೃಪ್ತಿ ಐತಿ. ಶಾಂತಿಯಿಂದ ಮನಸ್ಸಿಗೆ ನೆಮ್ಮದಿ ಐತರ, ಇತ್ತಾಗ ಆರ್ಥಿಕವಾಗಿ ನೆಮ್ಮದಿ ಐತರ, ಎಲ್ಲಾ ರೀತಿ ದೇವ್ರ ಅನುಕೂಲ. ಹಿಂದಕಿನ ವಿಡಿಯೋದಾಗ ನೀ ಏನಂದಿದ್ದಿ, ಪರಿಸ್ಥಿತಿ ಸರ ಬಡತನ ಅನ್ನೋ ಪರಿಸ್ಥಿತಿ ನೋಡಿ ಮಾಡಾಕಚ್ಚೈತಂತೆ ಅಂದಿದ್ದಕ್ಕ ಜನರು ಬಾಳ ಕಾಮೆಂಟ್ ಮಾಡಿದ್ರ. ಮೇನ್ ಈಗ ಹಂಗೂ ಐತಿ ಹಿಂಗೂ ಐತಿ ಜನ. ಹೆಂಗಂದ್ರ ಗೋಡ್ ಫಾರ್ಮ್ ಮಾಡಿದಾರ ಸಕ್ಸಸ್ ಆಗುದಿಲ್ಲ, ಲಾಸ್ ಆದಾರ ಬಾಳ ಮಂದಿ. ಅವ್ರಿಗೆ ಏನ್ ಹೇಳ್ತೀನಿ ಅದನ್ನ ಹೇಳ ಫಸ್ಟ್. ಯಾವ ಉದ್ಯೋಗ ಆದ್ರೂ ಲಾಭ ಐತರ, ಯಾವ್ದ್ರಾಗಾದ್ರೂ ಪ್ರಯತ್ನ ಮಾಡ್ಬೇಕ್ರಿ. ಈಗ ಮತ್ತ ಕಲಿಬೇಕ್ರಿ. ಅದ್ರಾಗ ಕಲತ ಎಷ್ಟ ದಿನ ಪ್ರತಿ ಬ್ಯಾಚ್ಗೂ ಸವಾಲ್ಗಳು ಅದಾವ್ರಿ. ಅದಕ್ಕ ಪ್ರತಿ ನಾ ಕಲ್ತನಾಗ್ಲಿ ಮುಂದಿನ ಬ್ಯಾಚ್ ಕಣ್ ಮುಚ್ಚಿ ಮಾಡಕ್ ಹೋಗಲ್ರಿ. ಪ್ರತಿ ಬ್ಯಾಚ್ನಾಗು ಸವಾಲ್ ಅದಾವ್ರಿ. ಅವ್ನ ಎದುರಿಸ್ಕೊಂತ ಅಟ್ ಕಲಿ ಬಾಳ. ಎಲ್ಲಾರ ನಮಗ್ ಗೊತ್ತಾಗ್ಲಿಕ್ಕೂ ಮತ್ತ ಎಕ್ಸ್ಪೀರಿಯನ್ಸ್ ಇದ್ದ ಫಾರ್ಮರ್ ಒಳಗಡೆ ಅಲ್ಲೇ ಹೋಗಿ ಭೇಟಿ ನೀಡ್ರಿ. ಅಲ್ಲೇ ಎಲ್ಲಾ ತಿಳ್ಕೊಂಡ್ ಮಾಡ್ರಿ. ಯಾವ್ದ್ರಾಗೂ ಲುಕ್ಸಾನ್ ಇಲ್ರಿ, ಲಾಭ ಐತಿ. ನಿನಗೆ ಯಾವಾಗೂ ಲುಕ್ಸಾನ್ ಅನ್ನೋದು ಕಂಡಿಲ್ಲ? ನಾನು ಪ್ರೆಸೆಂಟ್ ನಾನು ಈಗ ಅಲ್ರಿ 5 ಮರಿಯಿಂದ ಒಂದ್ ವರ್ಷ 4 ತಿಂಗಳ ಆತ್ರಿ. 5 ಮರಿಯಿಂದ ಸ್ಟಾರ್ಟ್ 25 ಮರಿ ಅದಾರ ನಂದ. ಅಂದ್ರೆ ನಿನಗೆ ರಿಸಲ್ಟ್ ಬಂದಿದ್ದಕ್ಕ, ನಿನಗೆ ಸಕ್ಸಸ್ ಆಗಿದ್ದಕ್ಕ, ನಿನಗೆ ಇನ್ಕಮ್ ಬಂದಿದ್ದಕ್ಕ ಮತ್ತೆ ಇದನ್ನ ಮಾಡಾಕತ್ತಿ. ನನಗೆ ಲಾಭ ಅನಿಸಿದ್ದಕ್ಕ ಮತ್ ನಾನು ಪಗಾರ ನಾವು ಹಳೆ ಜಾಸ್ತಿ ಮಾಡ್ಕೊಂತಾನ ಬರೋದ್. ಅಂದ್ರ ಈಗ ಜನರು ಏನಾಗಿರ್ತಾರ, ಸೋಷಿಯಲ್ ಮೀಡಿಯಾದಾಗ, ಯೂಟ್ಯೂಬ್ದಾಗ ನೋಡಿನ್ಯಾ, ಫೇಸ್ಬುಕ್ದಾಗ ನೋಡಿನ್ಯಾ, ಮರಿ ಹಾಕಿನ್ಯಾ, ರೊಕ್ಕ ಇರ್ತೈತ ಹಾಕ್ತಾರ. ಬಟ್ ನಿನಗ ಮೇನ್ ಏನಂದ್ರ ನಿನ್ನ ವಿಚಾರಣೆ ಬೇರೆ ಐತಿ. ಮನ್ಯಾನ್ನಾರಿಗೆ ಸಪೋರ್ಟ್ ಕೊಡ್ಬೇಕು, ಮನ್ಯಾಗ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಬೇಕಂದ್ರೆ ನಾನು ಒಂದಿಟ್ಟು ಏನರ ಮಾಡಬೇಕು, ಕಾಲ ಇಲ್ದನ ಏನರ ಮಾಡ್ಬೇಕು ಅನ್ನೋ ಛಲ ಇಂದನ ಅಂತ ಸಕ್ಸಸ್ ಆಗೈತೆ ಅಂತ ನನಗೆ ಅನಿಸ್ತತಿ. ನೀನಿಗೆ ಏನಂತಿ ಇದಕ್ಕ? ಏನಿಲ್ಲ ಸರ್, ಸೋಷಿಯಲ್ ಮೀಡಿಯಾದ ನೋಡಿ ಮಾಡೋದಕ್ಕೆ ತಪ್ಪ ಅಂತ ಹೇಳ್ತಾರೆ ಸರ್. ಆದ್ರ ಅವರು ಮೋಟಿವೇಶನ್ 2 ದಿನ ಇರ್ತೈತ್ರಿ. ಅವ್ರು ಮರಿ ತರುದಿನ ಒಂದಿನ ವಿಡಿಯೋ ನೋಡುದ್ನ 2 ದಿನ ರೀ, 3ನೇ ದಿನ ಆ ಮೋಟಿವೇಶನ್ ಇರೋದಿಲ್ರಿ. ಅಂದ್ರೆ ಆ ಇಂಟ್ರೆಸ್ಟ್ ಇರೋದಿಲ್ಲ ಮರಿ ಮೇಲೆ. ಅಷ್ಟು ಇರೋದಿಲ್ರಿ. ಎಲ್ಲೇ ಅಡ್ಡಾಡ್ಕೊಂತ ಹೋಗುದ್ರಿ. ಅವಕ್ಕೇನ್ ಮಾಹಿತಿ ಇದ್ರು ಪ್ರತಿಯೊಂದು ಡಾಕ್ಟರ್ ಕರ್ಸೋದು, ಅಲ್ಲೇ ಸೋಷಿಯಲ್ ಮೀಡಿಯಾದಾಗ ನೋಡಿ ಪಟ್ಟ ತರ್ಸೋದು, ಅದ್ರ ಮ್ಯಾಗ ನಡೆದಿಲ್ಲ. ಪ್ರತಿಯೊಂದು ನಾವ ಮಾಡ್ಕೊಂಡ ಎಷ್ಟ್ ಸಾಧ್ಯಕಷ್ಟ ಅಷ್ಟ ರೈತರ ಕಡೆನ ತಗೋಬೇಕ್ರಿ. ಅಂದಾಗ ಎಲ್ಲ ಲಾಭ ಹೋಗತ್ರಿ. ಮತ್ತ ನಾವ್ ಎಷ್ಟ್ ಕಲತ್ ಮಾಡ್ತೇವಲ್ಲ ಐತ್ರಿ, ಅಷ್ಟ ಅವಾಗ ನೋಡ್ರಿ ಲಾಭ. ಅಂದ್ರೆ ಸ್ವಂತ ನಾವು ಕಲ್ಕೋಬೇಕು, ಸ್ವಂತ ನಾವ್ ಕಲಿಯಬೇಕ್ರಿ. 1 ಡಿಗ್ರಿ ಇದ್ದಂಗ್ರಿ ಇದು. ಇದನ್ನು 1 ಡಿಗ್ರಿ ಇದ್ದಂಗ. ಡಿಗ್ರಿ ನೋಡ್ರಿ, ಡಿಗ್ರಿ ಇದ್ದಂಗ್ರಿ. ಈಗ ನೀ ಮರಿ ಮಾರ್ಕೆಟಿಂಗ್ ಈ ಸಲ ನನಗ ಅನಿಸಿದ ಮಟ್ಟಿಗೆ ನನಗೂ ನೀ ಫೋನ್ ಮಾಡಿದ್ದಿ, ಯರಗಟ್ಟಿಗೆ ಹೋಗಿ ಮರಿ ತರಾಕ್ ನೀನ ಸ್ವಂತ ಹೋಗಿದ್ದಿ. ಯಾಕಂದ್ರೆ ನೀನು ಸೈಕಲ್ ತಗೊಂಡಿ, ಅದು ಅನುದಾನದಲ್ಕ ಅಂತ ಸೈಕಲ್ ಅಲ್ರಿ. ನಾ ಸ್ವಂತ ಏನ್ 5 ಮರಿಯಿಂದ 25 ಮರಿ ಮಾಡಿನಲ್ರಿ. ಪಾದ ವರ್ಷ ಒಂದ್ ವರ್ಷ ಬರೀ 22 ಮರಿ ಮಿಷಿನ್ರಿ. ನಾ 5, 9, 8 ಈ ತರ 3 ಬ್ಯಾಚ್ ಮೆಷಿನ್ ರೀ. 5 ವರ್ಷ ರೀ. ಆ 3 ಬ್ಯಾಚ್ನಾಗ ಉಳಿದ ರೊಕ್ಕದಾಗ ದುಡ್ಡು ತಗೊಂಡಿದ್ರಿ ಅದು. ಈಗ ಮನ್ಯಾಗ ಏನಂತಾರ ನಿನಗೀಗ? ಈಗ ನೀನು ಅಂದ್ರೆ ನೀ ಸ್ವಂತ ಈಗ ಇನ್ಕಮ್ ತರಾಕೈತಿ, ಮನ್ಯಾಗ ತಂದೆ ತಾಯಿ ಎಷ್ಟು ಖುಷಿ ಪಡಾಕತ್ತಾರ? ಏನಿಲ್ಲ ಸರ, ಈಗ ಮೊದಲ 5 ಮರಿ ಮಾಡಿದಾಗ ಏನ್ ಮಾಡಕ್ ಆಕತ್ತಲ್ಲ ಅಂತ ಅಷ್ಟೊಂದು ಇಂಟ್ರೆಸ್ಟ್ ತೋರ್ತಿರ್ಕಿಲ್ರಿ ಸರ. ಈಗ ಅವರು ಸಪೋರ್ಟ್ ಮಾಡ್ತಾರ, ಪೂರ ಸಪೋರ್ಟ್ ಮಾಡಾಕತ್ತಾರ. ಬೆಳಿಗ್ಗೆ ಸಂಜೆ ಕಸ ಹೊಡೆದು ಕೊಡ್ತಾರ್ರಿ. ಮತ್ತ ಏನೋ ಕಾಳ ಹತ್ತಿ ಏನೋ ಪೀಡ್ ತರ್ಸೋದಾತು, ಈಗ ಹಿಂದೆ ಮುಂದ ನೋಡುದಿಲ್ರಿ. ಈಗ ಹೇಳಿ ಕೂಡಲೇ ತಂದು ಕೊಡ್ತಾರ. ಎಷ್ಟ್ ಅಮೌಂಟ್ ಅದೈತಂತಾನಲ್ರಿ, ಅಷ್ಟು ಹೋಗಿ ಪಟಕ್ನ ತಂದು ಕೊಟ್ಟು. ಮನ್ಯಾಗ ಇನ್ನೊಂದು ಬಸ್ಸು ಏನಂದ್ರ, ಮಗ ಅಣ್ಣವ 10 ರೂಪಾಯಿ ಕೊಟ್ಟಿದ್ದು 11 ರೂಪಾಯಿ ಮಾಡ್ತೇನಂದ್ರ ಯಾವಾಗಾದ್ರೂ ಭರೋಸೆ ಬಂದ ಬರ್ತದ ತಂದೆ ತಾಯಿಗೆ. ಈಗ 10 ರೂಪಾಯಿ ಕೊಟ್ಟಿದ್ದು 8 ರೂಪಾಯಿ ತಂದು ಹಚ್ಚಿದಂದ್ರೆ ಲುಕ್ಷಾನೇ ಅಲ್ಲದ. ಮತ್ತೆ ಇನ್ನೊಮ್ಮೆಗೆ ರೊಕ್ಕ ಹಾಕಲ್ಲ. ನೀನೀಗ 10 ರೂಪಾಯಿ ಕೊಟ್ಟಿದ್ ನೀ 11 ರೂಪಾಯಿ ಮಾಡಿ ತೋರಿಸಿ ಅವ್ರಿಗೆ ಅಂದಾಗ ಅವರು ನೀ ಹೇಳಿದ ತಕ್ಷಣ ಪೇಡ್ ತಂದು ಕೊಡಾಕತ್ತಾರ, ಹೌದಿಲ್ಲ? ಹೌದ್ ಸರ. ಮತ್ತೆ ಈಗ ಬಂಡವಾಳ ಹಾಕಾಕು ಏನ್ ವಿಚಾರ ಮಾಡುದಿಲ್ಲ ಸರ್ ಮರಿಗೆ. ಈಗ ಯಾಕಂದ್ರೆ ನೀ ಮತ್ತೆ ಈಗ ಹೆಚ್ಚಿಗೆ ಮಾಡ್ಕೊತ ಒಂದೇನ್ ಕೈಲಿ ಮತ್ತೆ ಅಮೌಂಟ್ ಹಾಕಬೇಕ. ಈ ಸಡ್ ಸಾಂದ್ ಇದ್ದಕ್ಕ ಮರಿ ಇನ್ನ ಕಡಿಮೆ ಮಾಡಿದೇವ್ರಿ ಸರ. ಇಲ್ಲ ಸ್ವಲ್ಪ ಸಡ್
ಡಿಮ್ಯಾಂಡ್ ಜಾಸ್ತಿ ಇದ್ರೆ ಇನ್ನ ಸ್ವಲ್ಪ ಮರಿ ತಗೋಬೇಕ್ರಿ ಅದ ಈ ಮಳೆಗಾಲಕ್ಕ ಮತ್ ಸುಳ ಹುಳಿ ಅಂತ ಮರಿ ತಂದ ಸ್ವಲ್ಪ ಜಡ್ಡು ಬಾ ಬರ್ತಾರ ಈಗ. ಹೌದು, ಮಳೆಗಾಲದಾಗ ಬರ್ತಾವ. ಆಮೇಲೆ ಒಮ್ಮೆ ಆಸೆಕ್ ಬಿದ್ದ ಮಾಡಿ ತ್ರಾಸ ಅನುಭವಿಸ್ಬಾರ್ದು ಬೇಡ ಅಂತೇಳಿ ನಮ್ಗೆ ಎಷ್ಟು ಹಚ್ಚ ಸಿಗ್ತಾವಲ್ರಿ ಅಷ್ಟ ಮಾಡ್ಕೊಂತ ಹೊಂಟಿವ್ರಿ ಸರ. ಇದ್ ಮಳೆಗಾಲ ಮುಗಿದ ಚಳಿಗಾಲಕ್ಕ ಇದನ್ನ ದೊಡ್ಡದ್ ಮಾಡ್ಬೇಕಂತ. ಆದ್ರ ನೆಲದ ಮ್ಯಾಲ ಹೈಟೆಕ್ ಈಗ ನಿನಗೇನ್ ಅನಸ್ತತಿ? ಈಗ ನೆಲದ ಮ್ಯಾಲ ಸಾಕಾಗತ್ತೆ, ನಿನಗೆ ಹೆಂಗ ಅನ್ಸಾತತಿ? ಸರ ಅವು ಮೊದಲ ಅವು ತಾಯಿಗಳು ಹತ್ತಾರ, ಅವು ಹುಟ್ಟಿ 2-3 ತಿಂಗಳ ಹತ್ರ ಅವ್ ನೆಲದ ಮ್ಯಾಗ ಬಿದ್ದು ಗುಡ್ದಾಗ ಬಿದ್ದು ಕೆಸರ್ನಾಗ ಬಿದ್ದು ಉಳ್ಯಾಡ್ ಬಂದಿರ್ತಾರ ಸರ. ಅವಕ್ ನಾವ್ ಆರೈಕೆ ಮಾಡುದು, AC ರೂಮ್ನಾಗ ಇಡುದು, ಅದರಿಂದ ಏನ್ ಡೆವಲಪ್ಮೆಂಟ್ ಆಕ ಅನ್ನೋದು ಸ್ವಲ್ಪ ಸರ. ಏನ್ ಹೊಡ್ ತುಂಬಾ ಅವಕ್ ಆಹಾರ ಐತಲ್ ಸರ, ನ್ಯೂಟ್ರಿಷನ್ ಏನ್ ಅವಕ್ ನಾವ್ ಹೆಂಗ್ ಮನುಷ್ಯರ ಹೆಂಗ್ ಆರಿಸ್ತಿಂತೀವಲ್ರಿ ಅದೇ ತರ ಅವಕ್ ನ್ಯೂಟ್ರಿಷನ್ ಪೂರಾ ಕೂತಂದ್ರ ನೀವ್ ಎಲ್ಲಿ ರೊಜ್ಜಾ ಕೆಡಿಯೋರು ಗ್ರೋತ್ ಬರ್ತಾವ ಸರ, ನೆಲದ ಮ್ಯಾಗ ಕೆಡಿಯೋರು ಗ್ರೋತ್ ಬರ್ತಾವ್ರಿ. ನಾವ್ ಉದಾಹರಣೆ ಸುಳ್ಳು ಅನ್ಸತ್ ಸರ, ಯಾರ ಬಂದಾಗ ಸ್ವಚ್ಛ ಮಾಡುದು, ಸ್ವಚ್ಛ ಇಡ್ಬೇಕಂತ ಏನಿಲ್ಲ ಸರ. ದಡ್ಡಿ ನೋಡ್ರ ಗೊತ್ತಾಗತ್ರಿ ನಿಮ್ಗ ಹೆಂಗ್ ರೊಜ್ಜ ಐತಿ, ಹೆಂಗ್ ಹೊಲ್ಸಾಟ ಐತಿ ಸರ. ಹಿಂಗಿದ್ರು ಸರ ಈಗ 1.5 ತಿಂಗಳ ಆತ್ರಿ ಅವ. 1.5 ತಿಂಗಳದ ಮರಿ ತಿಂಗಳದಾಗ ಇಷ್ಟು ಗ್ರೋತ್ ಬಂದಾವ್ರಿ ಸರ್. ಇಲ್ಲ, 1.5 ತಿಂಗಳದಾಗ ಮರಿ ಬಂದಾವ ಅಂದ್ರ ಗ್ರೇಟ್ ಬಸ್ಸು. ಆಕ್ಚುಲಿ ಗ್ರೋತ್ ಅಗ್ರಿ ಫಸ್ಟ್ ಕ್ಲಾಸ್ ಸ್ಪೀಡ್ ಬಂದಾವ. ಮೇನ್ ಏನ ಜನರಿಗೆ ಕನ್ಫ್ಯೂಸ್ ಇರ್ತತಿ. ಆದ್ರ ನೀ ಏನ್ ಹೇಳಿದೆ ಅಂದ್ರೆ ಈಗ ಮಾತಾಡೋದು ನೀ ಉದ್ದೇಶ ಹೇಳಿದ್ರ ಬಣ್ಣ ಸುಣ್ಣ ಹಚ್ಚಿ ಮೇಕಪ್ ಮಾಡ್ಕೊತ ಅಡ್ಡಾಡೋ ಬದ್ಲಿ ಕೆಲಸ ಅದಕ್ಕೆ ಹೊಟ್ಟಿಗೆ ಕೊಟ್ರ ಗ್ರೋತ್ನೆಸ್ ಬರ್ತದ ಅನ್ನೋ ವಿಚಾರ ನೀ ಹೇಳಿದ. ಈಗ ನ್ಯೂಟ್ರಿಷನ್ ಇರ್ಬೇಕ್ರಿ. ಸ್ವಲ್ಪ ನಮ್ದನ್ನ ಸ್ವಲ್ಪ ಹೊಲಸಾಟ ಐತ್ರಿ ದಡ್ಡಿ ಸ್ವಲ್ಪ ಹೊಲಸ ಕಾಲಾಗ ಸ್ವಲ್ಪ ಸ್ವಚ್ಛ ಇಟ್ಕೊಂಡ್ರ ಐತಲ್ರಿ ಅವು ಇನ್ನ ಬೆಳವಣಿಗೆ ಗ್ರೋತ್ ಬರ್ತಾವ, ಇನ್ನು ಗ್ರೋತ್ ಹೆಚ್ಚಿಗೆ ಬರ್ತಾವ. ನ್ಯೂಟ್ರಿಷನ್ ಒಂದ್ ಬೇಕು ನೋಡ್ರಿ. ಅದಕ್ಕೇನೀಗ ಟಗರ್ ಸಾಕಾಣಿಕೆ ಮಾಡ್ಬೇಕಂದ್ರೆ ಹೈಟ್ಯಾಕ್ ಸೆಡ್ ಬೇಕಲ್ಲ, ಬೇಕಂತ ಏನ್ ನೇಮ್ ಇಲ್ಲಲ್ಲ. ಹೈಟ್ಯಾಕ್ ಹೌದೌದು. ಸೈಡ್ ನೀ ತಟ್ಟಿನೂ ಕಟ್ಟಿ ಮತ್ತೆ ಇದ್ರಾಗ ನೀ ಮತ್ತೆ 25 ಮರಿ ಸಾಕಿ ಸಕ್ಸಸ್ ಕಾಣಕತ್ತಿ ಅಂದ್ರ ಮತ್ತೀಗ ಹೈಟ್ಯಾಕ್ ಸೆಡ್ಡಿನ ಅವಶ್ಯಕತೆ ಇಲ್ಲ. ನಾ ಬಂಡವಾಳ ಬರೀ 5,000 ಹಾಕೇನ್ರಿ ಸರ್. ಅದಕ್ಕ ಇದಿಷ್ಟಕ್ಕ 5,000 ಬಂಡವಾಳ 25 ಮರಿ ಮೇಯತಾರ ನಾನು. ಅದೇನ ಹೊಟ್ಟ ಅನ್ನೋದು ಹಿಂದಿಂದ ಕಡ್ಲಿ ಹೊಟ್ಟ. ಈಗ ಹೊಟ್ಟ ಹೆಂಗ ಸಂಗ್ರಹಣೆ ಮಾಡೀನಿ? ಈಗ ಏನೇನ್ ಎರಡು ಹೊಟ್ಟ ಸಂಗ್ರಹ ಮಾಡಿ ಇಟ್ಕೊಂಡ್ರಿ ಬ್ಯಾಸಿಗ್ಯಾಗ್ರಿ. ಒಂದ ಶೇಂಗಾದ ಹೊಟ್ರಿ, ಒಂದ್ ಕಡ್ಲಿ ಹೊಟ್ರಿ. ಅದೊಂದ್ ಒಂದ್ 2.5 ಎಕರೆದ ಶೇಂಗಾದ ಹೊಟ್ಟ ಸ್ಟಾಕ್ ಮಾಡೇನ್ರಿ. 2.5 ಎಕರೆದ ಇದೊಂದ್ ಟ್ರಾಕ್ಟರ್ ಕಡ್ಲಿ ಹೊಟ್ಟ ಸ್ಟಾಕ್ ಮಾಡಿ ಇಟ್ಕೊಂಡ್ರಿ. ಕಡ್ಲಿ ಹೊಟ್ಟೆ ಶೇಂಗಾ ಹೊಟ್ಟೆ ಇವೆರಡು ಹಾಕ್ತಿ ಕಂಟಿನ್ಯೂ. ಈಗ ಹಂಗ ತ್ರಾಸಕ್ಕಿರ್ತನ ಕಾಲ ಅಂದ್ರ ಇವು ನನ್ನ ಇಷ್ಟ ಕಚ್ಕೊಂಡ ಏನ್ ಸ್ವಾಧೀನ ಇಲ್ಲ ಸರ್. ಅವ ಕಾಲ್ನಾಗ ಸ್ವಾಧೀನ ಇಲ್ಲ. ಈಗ ಅದೇನ್ ಪೇನ್ ಆಕತನ ಇಲ್ಲೇ ರಗತ್ತ ಬ್ಲಡ್ ಸರ್ಕ್ಯುಲೇಟ್ ಆಗೋದಿಲ್ಲ ಸರ್. ಅದು ಸರಿಯಾಗ್ರಿ. ಅದಕ್ಕ ನಮ್ಗ ಒಂದ್ ನಮನಿ ಪೇನ್ ಉರಿ ಕಾಲಕ್ಕ ಉರಿತಿರ್ತಾವಲ್ರಿ, ಬೆಂಕ್ಯಾ ಕಾಲ್ ಇಟ್ಟಾಗ ಇಲ್ಲಿ ಏನ್ ಬರ್ತದ ಸರ್. ಅದ ಮತ್ತೆ 2 ಕಡೆ ಹಗ್ಗ ಕಟ್ಟಿವಲ್ಲ ಅದಕ್ಕ ಕಾಲಿಗೆ ಅಂದ್ರ ಸರ್ ಇಂತದ ಇತ್ ಕಡೆ ಕಾಲ್ ಹಿಡುದು ಇತ್ ಕಡೆ ಎದ್ರಿಕಲ್ ಐತ್ ಸರ್. ಅದ ಈಗ ಮೊನ್ನೆ ಒಂದ್ 8-10 ದಿನದಿಂದ ಮುರಿತ್ರಿ. ಅದ ಒಂದ್ ಮರಿ ಹೈತ್ ನಿಂತ ಕಾಲ್ ತನ ಕೊಡ್ಯಾಡ್ದ ಹೈತ್ ನಿಂತ ಮುರಿತ್ರಿ. ಅದ ಅದೊಂದ ಅರ್ಜಿ ಹಾಕ್ಯಾನ್ರಿ, ಅದನ್ನ ಕೊಡ್ತಾನ್ರಿ. ಅದಕ್ಕ ಇದನ್ನ ಹೆಂಗ್ ಮಾಡೋದು ಅಂತ ವಿಚಾರ ಮಾಡ್ರಿ. ಈಗ ಅಷ್ಟೊತ್ತಿನ ಮಟ ನೀ ಅದಕ್ಕೆ ವೆಲ್ಡಿಂಗ್ ಅವ್ರ ಮಾಡಿ ಇಟ್ಕೋಬೇಕು. ನೀ ಹಿಂಗ್ ಯಾಕೆ ತ್ರಾಸ ಪಡಾತಿ? ಅದೇನ್ ಬಾಳ ಅಂದ್ರ 100 ರೂಪಾಯಿ ಆಕಿತ್ತಲ್ಲ, ಹಿಂಗ್ ಯಾಕೆ ಮಾಡಾತೀನಿ? ಅಂದ್ರ ಇದ ಪೈಪ್ ಐತ್ರಿ, ಇದ ಸೀಟ್ ಪೈಪ್ ರೀ. ವೆಲ್ಡಿಂಗ್ ವೆಲ್ಡಿಂಗ್ ಹೊಡ್ಯಾ ಅಂತ ಸುಟ್ಟು ಕರಗ್ತತ್ರಿ. ಅದ ಅಂದ್ರೆ ನಿನಗೆ ಅದ ಪೇನ್ ಆಕತಿ. ಈಗ ನಿನಗೆ ಬಾಳ ಪೇನ್ ಬಾಳ ಐತ್ರಿ. ಅದ ಸಮಸ್ಯೆ ಐತಿದಕ್ರಿ. ಮತ್ ಕಾಲ್ ಇಡಾಕ್ ಜಾಗ ಇಲ್ದಕ್ಕ ನಾನ ಅರ್ಬಿ ಕಟ್ಕೊಂಡಿಲ್ಲ. ಇದನ್ ಬಿಚ್ಚಿನ ಅಂದ್ರ ಹಿಂಗ್ ಬೀಳ್ತತ್ರಿ. ಅದ ಹಿಂಗ್ ಹೋಗತ್ರಿ. ಅದ ಬ್ಯಾಲೆನ್ಸ್ ಸಿಗುದಿಲ್ರಿ ನನಗ. ಅದಕ್ಕ ಸ್ವಲ್ಪ ಹಿಂಗ್ ಕಟ್ಕೊಂಡಿರ್ ಹಗ್ಗ ಕಟ್ಕೊಳ್ಳೋದು ಅದಕ್ಕ. ಸರ ಇವ್ ಮೇವ್ ಹಾಕೋ 2 ಫೀಡರ್ ದೋಣಿ ಇದಾವಲ್ ಸರ, ಅವು ಸುನಿಲ್ ಬೆನ್ವಾಡ್ ಸರ್ ಅಂತ ಗೋಕಾಕ್ದಾರ ಅದಾರಲ್ರಿ, ಅವರ ಹೆಲ್ಪ್ ಡೊನೇಟ್ ಮಾಡಿದ್ರಿ. ಹೌದು. ಮಂತ್ ಈಗ ಸೋಷಿಯಲ್ ಮೀಡಿಯಾದಾಗ ಈಗ ನೋಡ ಗೌರ್ಮೆಂಟ್ ಇಂದ ಹೆಲ್ಪ್ ಮಾಡಿಸ್ಬೇಕು ಅಂತೇಳಿ ನಾನು ಗುದ್ದಾಟ MLA ಕಡೆ ಎಲ್ಲಾ ಎಷ್ಟ್ ಲೀಡರ್ ಅದಾರ ಎಲ್ಲಾರ ಕಡೆ ವಿಡಿಯೋ ಕಳಿಸಿದ್ನೆ. ಅವ್ರಂಕ್ರಿ ಮಾಡಿಲ್ಲ. ಈಗ ನಿನ್ಗ ನನಗ ಎಷ್ಟ್ ಮಂದಿ ವಿಡಿಯೋ ನೋಡ್ತಾರಲ್ಲ ಅವ್ರ ಮೆಸೇಜ್ ಮಾಡ್ತಾರ, ನಿನ್ ನಂಬರ್ ಕೇಳ್ತಾರ, ನಂಬರ್ ಕೊಟ್ಟಿರ್ತೇನೆ. ಮತ್ ಯಾರ ನಂಬರ್ ಕೇಳಿದ್ರಿ ಈಗ ನಿನ್ಗ ವೀಲ್ ಚೇರ್ ಬಗ್ಗೆ? ಅವರು ಇದ್ರ ಅತನ್ಯಾರ ಸರ್. ಅವ್ರ ಅಮರೇಶ್ ಅನ್ನಾರ ಅಂತ ನಿಮ್ ಮೆಸೇಜ್ ಮಾಡಿದ್ರಂತ್ರಿ. ಅವ್ರು ನಿಮ್ ಕಡೆ ನಂಬರ್ ತಗೊಂಡ ಒಬ್ಬ NGO ಕಾಂಟ್ಯಾಕ್ಟ್ ಮಾಡಿ ಕೊಟ್ರಿ. ಅವ್ರ NGO ದಾರ್ ಬಂದ ಹಿಂಗ್ ಸಮಸ್ಯೆ ಆಗೈತೆ ಅಂತ ಬಂದ್ರಿ.
ಮತ್ತ ಯಾವ್ಯಾವ ರಿಕವರಿ ವ್ಯಾಯಾಮ ಮಾಡ್ಬೇಕಂತಲ್ರಿ ಅವ್ನ ಎಲ್ಲಾ ತಿಳಿಸ್ಕೊಟ್ಟ ಒಳ್ಳೆ ಒಂದು ವೀಲ್ ಚೇರ್ ನಮ್ಮ NGO ಕೊಡ್ತೇವಿ. ಮತ್ ಮುಂದ್ ಏನಾರ ಡೋನರ್ ಯಾರ ಸಿಕ್ಕ್ರ ಮುಂದ್ ಅನುಕೂಲ ಆದ ಏನಾರ ಅನುಕೂಲ ಮಾಡ್ತಾ ಅಂತ ಹೇಳಿಗಾರಲ್ಲ. ಸ್ವಾರ್ಥ ಇಲ್ಲಂಗ ಬದುಕು ಜನ ಇರ್ತಾರ ನಿನ್ನಂಗುನು. ಅವ್ರು ಏನು ಗೊತ್ತಿಲ್ಲಂಗ ಈಗ ಸುನಿಲ್ ಬೆನ್ವಾಡ್ ಸರ್ ಗೋಕಾಕ್ದಾರ ಒಂದ ಸಲ ವಿಡಿಯೋ ಮಾಡಿ ಒಂದ ಸಲ ಮೆಸೇಜ್ ಮಾಡಿದ್ರ ನನ್ನ ಜೋಡಿ ಮಾತಾಡಿದ್ರ ನೆಕ್ಸ್ಟ್ ಡೇ ಶನಿವಾರ ತಂದ ನಿನಗೆ ಈ ಫೀಲ್ಡ್ರಿ ಆಡು ತಂದು ಕೊಟ್ಟು ಹೋದ್ರ. ಈಗ NGO ಆದಾರ ಬಂದಾರ, ಇನ್ನೂ ಒಂದ್ 3-4 ಮಂದಿ ನಂಬರ್ ಕೇಳಾರ. ಈಗ ನೀ ಯಾರಂತಕ್ಕೂ ಹೆಲ್ಪ್ ಕೇಳಾಕತ್ತಿಲ್ಲ, ನೀ ಸ್ವಂತ ಈಗ ಏನೇ ಇಲ್ಲ ಅಂದ್ರು ತಿಂಗಳಿಗೆ 25,000 ದುಡಿಯಾಕತ್ತಿಲ್ಲ. ಐದ್ ಸರ್ ಅದೊಂದ್ ಎಮ್ಮಿ ಒಂದ್ 30,000 ರೂಪಾಯಿ ನೀ ತಿಂಗಳ ದುಡಿಯಾಕತ್ತಿ. ನೀನು ಮನ್ಯಾನರಿಗೆ ಏನ ಅವ್ರ ಕಡೆಯಿಂದನ ಎಲ್ಲಾ ಮಾಡಿಸ್ಕೊಂಡಿದ್ದು ಅವ್ರಿಗೆ ಹೊಳ್ಳಿ ತೀರಿಸ್ಬೇಕು ಅನ್ನೋ ಹಠ ಒಂದ್ ಐತಿ ನಿನಗೆ. ಯಾಕಂದ್ರೆ ಅವ್ರು ಏನ್ ನೀ ಬಿದ್ದಿಂದ ಹಂಗ ಕೈ ಬಿಟ್ಟಿರೋದಿಲ್ಲ. ನೀನು ದವಾಖಾನಿ ಟ್ರೀಟ್ಮೆಂಟ್ ಎಲ್ಲಾ ಮಾಡಿರ್ತಾರೆ. ಯಾಕಂದ್ರೆ ನಿಮ್ದು ಕೈ ಮೇಲೆ ಜೀವನ ನಮಗೂ ಗೊತ್ತೈತಿ, ಹೊಲದ ಮೇಲೆ ದುಡಿದ್ರ ಹೊಟ್ಟೆ ತುಂಬದ ಅನ್ನೋದು ಗೊತ್ತೈತಿ. ಆದ್ರೂ ನೀ ಸಪೋರ್ಟ್ ಆಗಿ ನಿಂತಿದ್ದಕ್ಕೆ ಅವ್ರಿಗೆ ಇನ್ನೂ ಧೈರ್ಯ ಹೆಚ್ಚಾಗಿರ್ಬೇಕು ಮನ್ಯಾನರಿಗೆ. ಇಲ್ಲ ಸರ್ ಒಂದ್ ಮಾತು ಹೇಳ್ಬೇಕಂದ್ರೆ ಈಗ ಒಬ್ರು ಏನೋ ನೆವ ಹೇಳ್ತಿರ್ತಾರ್ರಿ, ನಾ ಅದ್ ನಾಟಿದ್ರ ಹೊಲ ಇದ್ರ ಇಷ್ಟ ಮಾಡ್ತೀನಿ, ನನಗ್ ಜಗ ಇಲ್ಲ ಅದಕ್ ನಾ ಮಾಡಿಲ್ಲ, ಅವ್ರ ಜಗ ಹೊಲ ಎಲ್ಲ ಐತಿ ಅದಕ್ ಅವ್ರು ಮಾಡತ್ತವ್ರ ಲಾಭ ತಗೋತಾರ ಅಂತೂ ನೋಡಿ ಬಿಡ್ತಿರ್ತಾರ್ರಿ. ಪ್ರೆಸೆಂಟ್ ಅನ್ಸತ್ರಿ ಈ ಸಡ್ ಹಾಕಿದ್ ಸತ್ಯ ಜಗ ನಂದಲ್ರಿ. ಸಡ್ ಹಾಕಿ ಜಗ ಸಹಿತ ನಿಂದಲ್ಲ ಜಗ ಅಲ್ರಿ, ಮಂದಿ ಜಗದಾಗ್ರಿ ಕೇಳ್ಕೊಂಡ್ ಹಾಕೋದಂದ್ಗುಲೆ ಏನಾರು ಮಾಡ್ಕೋಪ ನಾ ಏನ್ ನಾವ್ ಒಟ್ಟ ಮನಿ ಹಾಕ್ಸು ಮಟ ನೀ ಏನ್ ಮಾಡ್ಕೊಂಡಿದ್ದಕ್ರಿ ಬರೀ ಮಂದಿ ಜಗದ ಹಾಕೊಂಡ ನನ್ನಂತ ನಾ ದುಡಿಯಾತನ್ರಿ. ಏನೋ ಜಗ ಮನಿ ಮುಂದ ಹೊಲ ಜಗ ಇರ್ತತ್ರಿ, ಅಂತಾರ ಯಾಕೆ ಮಾಡ್ಬಾರ್ದ್ರಿ? ಅದಷ್ಟ ಅಲ್ಲ ಬಸ್ಸು, ಇನ್ನೊಂದ್ ಏನೈತಿ, ಹೊಲ ಜಗ ಇದ್ದಾರ ಆತ ಎಲ್ಲಾ ಆತ್ ಬಿಡ, ನಿನಗ ಕಾಲಿಂದ ಎಷ್ಟು ತ್ರಾಸ ಐತಿ. ಈಗ ಕುಂತ್ರಿ ಯಾಣ ಮನಿ ಪೇನ್ ಐತಿ, ಕಾಲ್ ನೆಟ್ಟಗ ಇದ್ದು ಎಲ್ಲಾ ನೆಟ್ಟಗ ಇದ್ದ ಮಾಡಾಕ ಬಡ್ಕೊಳಾಕ ಸಹಿತ ಯಾರು ಇಲ್ಲ. ದುಡಿ ಅಂದ್ರು ದುಡಿಯಾಕ ತಯಾರಿಲ್ಲ. ಈಗ ನಮ್ ತಾಯಿ ನಮ್ಮ ವಾರನ ಮತ್ ನಮ್ ತಮ್ಮನ ದುಡಿದ್ ಬಿಡಿಸಿ ಒಟ್ ಇದ ಉದ್ಯೋಗದಾಗ ತೊಡಗಿಸ್ಬೇಕು ಅನ್ನೋದು ಹಠ ಐತೆ ಸರ. ಒಟ್ ಇನ್ನ ನಮ್ ತಮ್ಮದೇನ್ ಇನ್ನೊಂದ್ ವರ್ಷ ಆಕತಿಲ್ಲ ಗೊತ್ತಲ್ಲ ಸರ, ಇನ್ನೊಂದ್ 4 ತಿಂಗಳು ನಮ್ ವಾರ ಅಂತ ಕೆಲಸ ಬಿಡಿಸ್ಬಿಡ್ತು. ಅಡ್ಡಿ ಇಲ್ಲ ಬಸ್ಸು. ಇದು ಏನೈತಲ್ಲ, ತಂದೆ ತಾಯಿ ಮಕ್ಕಳನ್ನ ಹಿಡಿತಾರ, ಬೆಳೆಸ್ತಾರ, ಕಲಿಸ್ತಾರ, ನಿನಗೆ ಮಾಡೋದು ಎಲ್ಲ ಮಾಡ್ಯಾರ ಅವ್ರ. ಮಕ್ಕಳ ಕರ್ತವ್ಯ ಏನಿರ್ತೈತಿ, ತಂದೆ ತಾಯಿ ಭಾರ ಇಳಿಸ್ಬೇಕಂತೇಳಿ ನೀ ಏನು ವಿಚಾರ ಮಾಡಿಲ್ಲ. ನನ್ನ ತಾಯಿನೂ ನನ್ನ ಜೋಡಿನ ಹೊರಗೆ ಎಲ್ಲಿ ದುಡಿಯಾಕ ಹೋಗ್ಲಂಗ ನನ್ನ ಅಂತ್ಯಕನೇ ಇರಲಿ, ನನ್ನ ಅಂತ್ಯಕನೇ ಇಲ್ಲೇ ನಾವು ಜೀವನ ಮಾಡಿ ಕಟ್ಕೋತೇವೆ ಅನ್ನೋ ಉದ್ದೇಶ ಇಟ್ಟು ಏನು ಮಾತಾಡತ್ತಿಲ್ಲ. ಇಂಥ ಉದ್ದೇಶ 1000ದಾಗ 1 ಮಂದಿಗೆ ಬರ್ದಿರುತ್ತೆ. ಆ ಮರಿ ತರೋ ಎಸ್ಟಿಮೇಟ್ ಐತ್ರಿ. ಇನ್ನ ಸೆಕೆಂಡ್ ಬ್ಯಾಚ್ 40 ದಿನ 40 ಮರಿ ತರೋ ಎಸ್ಟಿಮೇಟ್ ಐತ್ರಿ. ಬೆಳಿ ಬಸ್ಸು ಬೆಳಿ. ನಿನ್ನ ಏನೈತಿ ಅಂದ್ರ ಹಠ ಅನ್ನೋದೈತಿ. ಮೇನ್ ಹಠ ಅನ್ನೋಕಿನ ಏನೈತಿ, ಯಾರ ಅಂದ್ರೆ ನೀ ಸ್ವಾವಲಂಬಿ ಅಂದ್ರೆ ನಾ ದುಡಿದು ನಾನು ತಿನ್ಬೇಕು, ಮನ್ಯಾನಾರಿಗೆ ಒಂದಿಟ್ಟು ಸಪೋರ್ಟ್ ಮಾಡ್ಬೇಕು ಅನ್ನೋದಂತ ಏನ್ ಇಟ್ಕೊಂಡ್ ಹೊಂಟಿಯಲ್ಲ, ಅಂದ ಸಿಕ್ಕಾರಿಗೆ ಸಿಗುದಿಲ್ಲ ಈ ಗುಣ. ಈಗ ಗುಣ ನಿನ್ನಂತೆ ಕೈತಿ, ನಿನ್ಗ ಹೆತ್ತಾರ ಪುಣ್ಯ ಮಾಡ್ಯಾರಂತೆನ ಏನ, ನೀನ್ ಹೆತ್ತಾರ ಅವ್ರು ಪುಣ್ಯ ಮಾಡ್ಯಾರ, ನಿಮ್ ತಂದೆ ತಾಯಿನ ನಿನ್ನ ಹೆರಾಕ ಪುಣ್ಯ ಮಾಡ್ಯಾರಂತ ನೋಡ. ಇದಕ್ಕೆ ನಾ ಅಷ್ಟ ಮಾಡುದಲ್ರ ಸರ, ಮತ್ತ ಒಂದಿಬ್ಬರಿಗೆ ನಾವು ಏನ್ ಮೈತಿನ ಸರ ಹೆಲ್ಪ್ ಮಾಡೇನ್ರಿ. ಅವ್ರು ಸ್ಟಾರ್ಟಿಂಗ್ ನಾ 5 ಮರಿ ಮಾಡಿದಾಗ ವಾದ ವರ್ಷ ನಿನಗ್ ಏನ್ ಮಾಡ್ತಿ ಬಿಡು, ಇದನ್ನ ಯಾಕೆ ಮಾಡ್ತಿ, ಏನಾರ ಒಂದ್ ಅಂಗಡಿ ಇಟ್ಕೊಂಡ್ ಕುಂದ್ರ ಅನ್ನ ಇವತ್ತು ಅವ 25 ಮರಿ ಬೇಸಾಕ. ಈಗ ನಾನ್ ನೋಡಿ ನಿನ್ ನೋಡಿ ಈಗ ನಿನಗ್ ಬ್ಯಾರೆ ದಾರಿ ಹೇಳ್ದಾವ ತಾನ ಮರಿ ಬೇಸಾಕತ್ತಾನೀಗ. ನೀ ಎದಕ್ ಬೇಕು ನಿನಗ್ ಬಿಡ್ತದ ಬಿದ್ದಿಗಿದ್ದಿ ಅನ್ನವ ಸರ, ನನ್ ಕಡೆ ನಾ ಮಾಹಿತಿ ತೋತಾನ್ರಿ. ಹೊಳ್ಳಿ 25 ಮರಿ ನನ್ ನೋಡೇ ಮೇಸಾತಾನ್ರಿ. ಅವ್ರಿಗೆ ಬೆಳೆದಿದಾರಲ್ಲ ಅವ್ರಿಗೆ ಅದನ್ನ ಹೇಳ್ಬಾರ್ದು, ಏನಿಲ್ಲ ಸರ. ಪ್ರತಿಯೊಂದು ಒಂದ್ ಸರ್ಕಾರ ದವಾಖಾನೆ ಮೆಡಿಸಿನ್ ಏನ್ ಯೋಜನೆ ಸಿಗುತ್ತಲ್ಲ ಸರ, ಅಲ್ಲಿಂದ ಹಿಡ್ಕೊಂಡ್ ಏನೇನ್ ಯೋಜನೆ ಸಿಗ್ತಾವ ಪ್ರತಿಯೊಂದು ನನಗ್ ಯಾರ್ ಕೆಳಗ್ ಬರ್ದಾರಲ್ರಿ ಯಾರಿಗೆ ಹೇಳಲ್ದ ಕಳ್ಸಿಯಲ್ಲ ಸರ. ಎಲ್ಲರಿಗೂ ಗೈಡೆನ್ಸ್ ಕೊಡ್ತೀನಿ ನಾ, ಪ್ರತಿಯೊಂದು ಗೈಡೆನ್ಸ್ ರೀ. ಕೋಳಿ ಒಂದಷ್ಟು ಅಕ್ಕಾವ್ರಿ ಸರ, ನಮ್ಮನ್ನ ಕೋಳ್ರಿ ಅಲ್ಲೇ ಮೇಯಾಕತ್ತಾರ. ಒಳ್ಳೆ ಒಂದ್ ಎಮ್ಮೆ ಅಂತ್ರಿ, ಅದು 1 ವರ್ಷ ಆತ್ರಿ. ಅದು ಎಮ್ಮೆ ನಿಂತಿದ್ದ ಆಚೆ ಕಡೆ ಎಮ್ರಿ, ಅಲ್ಲಿ ಒಳಗೈತಲ್ಲ ಸಡ್ನಾಗ ಐತಲ್ಲ ಅದ ಎಮ್ರಿ ನಮ್ದ್ರಿ. ನೀನು ಅದನ್ನು ನೀನ ಮೇಂಟೈನ್ ಮಾಡ್ತೀವಿ? ನಾವ ಮೇಂಟೈನ್ ಸರ. ಹಗಲಿ ಎಲ್ಲ ನಿಂದ? ಹಗಲಿ ಅಲ್ಲ ಸರ, ನಿಮ್ಗ್ ಸುಳ್ಳು ಅನ್ಸತ್ರಿ. ನಂದ್ ವೀಲ್ ಚೇರ್ ಐತಲ್ರಿ ಎಲೆಕ್ಟ್ರಿಕ್, ಅದ್ರ ಮ್ಯಾಗ ಪ್ರತಿಯೊಂದ್ ಹುಲಿ ಮೇವ್ ಆತ್ರಿ, ಕಬ್ಬಿನ ಹೊರಿ ಆತ ಒಂದೊಂದ್ ಹೊರಿ ಮೇವ್ ತುಂಬಿರ್ತಾನ ಸರ್. ದನಕ್ ಮೇವ್ನು ತರಾಕ ನೀವ್ ಹೊಂಟಿ? ಈಗ ನಮ್ಮ ವಾರ ಮಾಡಿ ಕೊಡ್ತಾರ್ರಿ, ಹೊಲಕ್ ಹೋದಲ್ರಿ, ಅಲ್ಲಿ ಕೆಲ್ಸಕ್ ಹೋದಲ್ಲೇ ಮಾಡಿ ಇಟ್ಟಿರ್ತಾರ್ರಿ. ನಾ ಅಲ್ಲಿ ಹೋದ್ ನನ್ ಎಲ್ಲಿ ಬೇಕಲ್ಲಿ ಇಟ್ ಕೊಡ್ತಾರ್ರಿ, ನೀ ತೊಗೊಂಬರ್ತಿ? ಅಲ್ಲಿಂದ ತರೋದ್ ನಂದ ಡ್ಯೂಟಿ. ಓ ಹಂಗಾರ ಮೇವ್ ಹಾಕುದು, ಮೇವ್ ವ್ಯವಸ್ಥೆ ಮಾಡುದು, ಈಗ ಹಗಲಿ ನೀರ್ ಕುಡ್ಸುದು, ಮೇವ್ ಹಾಕುದು ಎಲ್ಲ ಒಟ್ಟ ಟೋಟಲ್ ಕೆಲಸ ನಿಂದ? ಎಮ್ಮಿದ್ ಹಗಲಿ ಮೇವ, ನೀರ, ಸಗನ ಕಾಲಾಗ ಗುಡ್ಸಿದ್ರ ಅದನ್ನ ದೂಡುದ್ರಿ, ಅದನ್ನ ಮೇಂಟೆನೆನ್ಸ್ ರೀ. ಇದನ್ನ 24 ತಾಸು ಮೇಂಟೆನೆನ್ಸ್ ನಂದರಿ. ಟಗರಿದ್ ಮಾತ್ರ ನಿಂದ ಪೂರ? ಇವತ್ ಎಂತ ಜ್ವರ ಬಡ್ದು ಎಂತ ಕಸಾರಿ ಕೈತಂದ್ರು ರೀ, ಕಸ ಹೊಡ್ಯಾಕ ನೀರ್ ತುಂಬಾ ಕಾಲಿಲ್ಲ ಅಂದ್ರು ಬಂದ್ ಎಷ್ಟೊತ್ತಿದ್ರು ಪೀಡ
ಮೇವ ನಾನ ಹಾಕುದ್ರಿ ನೀನ ಹಾಕೋದು ಬೇಕಾದಂತ ತ್ರಾಸ ಐತ್ರಿ ಒಂದು ಮರಿದ್ ಮಾತ್ರ ನೀನ್ ನೋಡ್ಕೋತಿ ಒಟ್ಟ ಸ್ವಚ್ಛ ಮಾಡಿರೋದಿಲ್ರಿ ಅದ್ರ ಮ್ಯಾಗ ಕಾಳತಿ ಏನೋ ಪೀಡಾತಿ ಸುರಿವ್ರಿ ಅಂತ ಗೊತ್ತಿನದಲ್ರಿ ಅವ್ ಆಗ ಮಣ್ಣು ಮಿಕ್ಸ್ ಆತಂದ್ರ ಎಲ್ಲಿ ತಿನ್ಬೇಕ್ರಿ ಎಲ್ಲ ನೀ ಹೇಳುದು ಕರೆಕ್ಟ್ ಯಾಕಂದ್ರ ಈಗ ಮಣ್ಣು ಪ್ರಾಣಿ ಇಲ್ಲ ಇಂತ ಬಿಡಕ್ ಏನಾಗೈತಿ ಹಂಗ ವಿಚಾರ ಇರ್ತದ್ರಿ ಅವ್ರಿಗೆ ಅವ್ರದ್ ಕೆಲ್ಸದ ಒತ್ತಡಕ್ಕೆ ಹಂಗ ವಿಚಾರ ಮಾಡ್ತಾರ ಹಾ ರೀ ನಾವ ಬೇಸರ ಮಾಡ್ಕೊಂಡ್ ಒಂದ ದಿನ ಅವಕ್ ಮೇಂಟೆನೆನ್ಸ್ ಬಿಟ್ಟಿವ್ರಿ ಅವ್ರು ಹಾಕಿದ ದಿನ ಕಾಳ ತಿನ್ನೋದಿಲ್ರಿ ಅವ್ ಬಿಸ್ತಾವ ಕಾಳ ಸಾಕಾಬಿಟ್ಟ ಅಂತ ನಾವ್ ಬೆಳೆದ್ರಿ ಅವಾಗ ಗ್ರೋತ್ ಬರಲ್ರಿ ಅವ್ ಕಾಳ ತಿನ್ಬೇಕು ಅನ್ನೋ ಮನ್ಸ ಇರ್ತೈತಿ ಅದ್ರ ನೆಲಗಿಗೆ ಮಣ್ಣ್ ಹತ್ತಿರದೈತಿ ಅದ ಸಮಸ್ಯೆ ಕಾಳ ತಿನ್ನೋದೈತಿ ಗ್ರೋತ್ ಬರ್ತಿರ್ತಲ್ರಿ ಸಣ್ಣ ಸಣ್ಣ ವಿಷಯಗಳು ಕಲಿಯೋದು ಬಾಳ ಐತ್ರಿ ಇದ್ರಾಗ ಕರೆ ಕರೆ ಇನ್ನೊಂದು ಬಸ್ಸು ಇದು ನಮ್ ಜೈ ಜವಾನ್ ಜೈ ಕಿಸಾನ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ ಏನೈತಲ್ಲ ಇದರಿಂದ ಏನ್ರ ಜನರಿಗೆ ಹೆಲ್ಪ್ ಆಕತ್ತೋ ಇಲ್ಲೋ ಜನರಿಗೆ ಹೆಲ್ಪ್ ಅಲ್ಲ ಸರ ನನಗ ಎಷ್ಟೋ ಹೆಲ್ಪ್ ಆಗೈತೆ ಸರ ಹೆಂಗ ಸರ್ ನನಗ ನಾ ಇದ್ರಾಗ ಎಷ್ಟೋ ಕಲ್ತಂದ್ರ ಸರ ನನಗ ಅಲ್ಲಿ ಅಡ್ಡಾಡಿ ಬೇರೆ ಪಾರ್ಕ್ ನೋಡಕ್ ಆಗುಲ್ಲ ಹಾ ಸರ ಅಲ್ಲಿ ಹೋದ್ರು ಅದನ್ನ ಮ್ಯಾಗ ಹತ್ತೆ ಹೋಗಾಕ್ ಬಲ್ರಿ ಹೈಟೆಕ್ ಫಾರ್ಮ್ ಇರ್ತಾವ ಸರ್ ಅದಕ್ ನನಗ ಈ ಸೋಶಿಯಲ್ ಮೀಡಿಯಾದಾಗ್ರಿ ಜೈ ಜವಾನ್ ಎಷ್ಟೋ ಯೂಸ್ ಆಗೈತೆ ಸರ್ ನಾ ಫಸ್ಟ್ ಮಾಡಿದೆ ಸರ ನನಗೂ ಅಷ್ಟ್ ನಾಲೆಜ್ ಇರ್ಕಿಲ್ರಿ ಅಂದ್ರೆ ನಾವು ಕುಡ್ತಾ ನಾವು ಕುರುಗಾರ್ರಿ ಆದ್ರ ಅವ್ ಬೈಲ್ ಕುರಿ ಮಿಟ್ ಮೀಸೋಕ ಸಡ್ನೆ ಮೀಸೋಕ ಫರ್ಕ್ ಎಷ್ಟೋ ಮತ್ ನಾ ಪ್ರತಿಯೊಂದು ವಿಡಿಯೋ ಬಿಟ್ರು ಪ್ರತಿಯೊಂದು ವಿಡಿಯೋನು ನೋಡ್ತನ್ರಿ ನನಗ್ ಯಾವ ಇಂಪಾರ್ಟೆಂಟ್ ನನಗ್ ನಾ ತಕ್ಷಣ ಏನೋ ಟ್ರೀಟ್ಮೆಂಟ್ ಮಾಡಾಕ ಅವು ಟ್ರೀಟ್ಮೆಂಟ್ ಮಾಡೋ ವಿಡಿಯೋನು ಇರ್ತಾರ ಟ್ರೀಟ್ಮೆಂಟ್ ಮಾಡಾಕ ನಾಳೆ ನನಗ ಏನೋ ಮರ್ತರು ಟ್ರೀಟ್ಮೆಂಟ್ ಮಾಡಾಕ್ ಪಟಕ್ ಅಂದ್ರ ಆ ಯೂಟ್ಯೂಬ್ ನಾಗ ಲೈಕ್ ಮಾಡಿಟ್ಟಿರ್ತೇನ್ರಿ ಲೈಕ್ ಮಾಡಿ ಅಂದ್ರ ಸಪರೇಟ್ ಪ್ಲೇ ಲಿಸ್ಟ್ ನಾಗ ನಮ್ ಇದ್ರಾಗ ಬಂದ್ಬಿಡ್ತಾವ್ರಿ ಹುಡ್ಕೋದ ಬ್ಯಾಡ್ರಿ ಅವ್ನ ಜೈ ಜವಾನ್ ಜೈ ಕಿಸಾನ್ ಏನ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ ಐತಲ್ಲ 100% ಗ್ಯಾರಂಟಿ ಕೊಡ್ತೇನ್ರಿ ಅವ್ರ ಏನ್ ಯೂಸ್ ಮಾಡ್ತಾರಲ್ಲ ಅದನ್ನ ತೋರ್ಸ್ತಾರೋ ಆ ತರ ನೀವು ಯಾರಿಗ ನಾಲೆಜ್ ಇರ್ಲಿಕ್ಕೂ ಮೊದಲು ಒಂದ್ ತಿಂಗಳ ನಟ್ಟು ವಿಡಿಯೋ ನೋಡ್ರಿ ಅದೊಂದ್ ವಿಡಿಯೋ ನೋಡ್ರಿ ಒಂದ್ ಡಿಗ್ರಿ ಮಾಡಿದಂಗ ನೀವು ಅದನ್ನ ನೋಡ್ರಿ ಅಂದ್ರೆ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಗೊತ್ತಾಕತ್ರಿ ಎಷ್ಟ್ ಮಾಡ್ಬೇಕು ಎಷ್ಟು ಬಿಡ್ಬೇಕು ಅನ್ನೋದು ಗೊತ್ತಾಗತ್ರಿ ಅವಾಗ ಕ್ರಮೇಣವಾಗಿ ಬಂಡವಾಳ ಹಾಕಿ ಚಾಲೂ ಮಾಡ್ರಿ ನಡೀತೈತಿ ಸರ್ ಆಯ್ತು ಬಸ್ಸು ಈಗ ನೀನು ಇನ್ನೂ ಬೆಳಿಲಿ ನಾವು ದೇವ್ರ ಹತ್ರ ಅಷ್ಟೇ ಬೇಡ್ಕೊಳಕ್ ಸಾಧ್ಯ ನೀ ಇನ್ನೂ ಬೆಳಿಲಿ ನಿನಗೆ ದೇವ್ರ ಇನ್ನೂ ಶಕ್ತಿ ಕೊಡ್ಲಿ ಆದ್ರೆ ನಿನಗೆ ಪೇನ್ ಅನ್ನೋದು ಭಾಳ ಆಗತೈತಿ ನನಗ ನೋಡಕ್ ತ್ರಾಸ ಆಗತೈತಿ ಆಕ್ಚುಲಿ ನಿನ್ನ ಕಾಲು ನಿನ್ ಪೇನ್ ಆಗೋದು ಯಾಕಂದ್ರೆ ನೀ ಮಾತಾಡುವಾಗ ಕೈ ಮುರಿಯಾಕೈತಿ ಯಾಕಂದ್ರೆ ಕೈ ಕಾಲು ಎಲ್ಲ ಪೇನ್ ಆಗತ್ತಾವ ನಿನಗೆ ಆಯ್ತು ಬಸ್ಸು ಹೋಗಿ ಬರ್ನು ಇನ್ನು ನೆಕ್ಸ್ಟ್ ಟೈಮ್ ಇನ್ನೊಂದು ವಿಡಿಯೋದಾಗ 40 ಮರಿ ಹಾಕಿದಾಗ ಬರ್ತೇವೆ ನೋಡ್ರಿ ಈಗ ಯಾರ ನೋಡಾಕತ್ತಿರಲ್ಲ ವೀಕ್ಷಕರ ಯಾರ ಕಟಕರ ಒಳ್ಳೆ ರೇಟ್ ಮಾಡಾರ ಯಾಕಂದ್ರೆ ಇವ್ನು ಯಾವಾಗಿದ್ರು ರೇಟ್ ಚಲೋ ತಗೊಂಡ ಕೊಟ್ಟವ ಆಗತ್ತಾರ ಯಾಕಂದ್ರೆ ಇವ್ನ ಹತ್ರ ಮರಿಗಳು ಗ್ರೋತ್ನೆಸ್ ನೀವ ನೋಡಾಕತ್ತೀರಿ ಈಗ ಯಾವ ರೀತಿ ಗ್ರೋತ್ನೆಸ್ ಬಂದಾವ ಅನ್ನೋದು ಯಾರ ಟಗರ್ ಖರೀದಿ ಮಾಡಾರ ಕಟಕರ ಅವ್ರು ಯಾರ ಬೇಕಂದ್ರ ಇಲ್ಲೇ ಸ್ಕ್ರೀನ್ ಮೇಲೆ ಇವ್ನ ನಂಬರ್ನು ಹಾಕಾಕತ್ತೇನಿ ಈ ನಂಬರಿಗೆ ಕಾಲ್ ಮಾಡ್ರಿ ಕಾಂಟ್ಯಾಕ್ಟ್ ಮಾಡ್ರಿ 25 ಮರಿ ಐತಿ ಅಗ್ದಿ ಗ್ರೋತ್ 35 kg ಲೈವ್ ವೇಟ್ ನನಗಂಕ್ರಿ ಕನ್ಫರ್ಮ್ ಐತಿ ಇದು ಮರಿ ಯಾಕಂದ್ರೆ ಎಲ್ಲಾ ಮರಿ 35 kg ಬರುವಂಗ ಅದಾವ ನಿಮ್ಗೆ ಯಾರಿಗಾರ ಬೇಕಂದ್ರ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಇಲ್ಲಂತಂದ್ರೆ ನನ್ನ ನಂಬರ್ ಇದ್ದೇ ಇರ್ತೈತಿ ಅದಕ್ಕೆ ಕಾಲ್ ಮಾಡ್ರಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಈ ರೀತಿ ಸಾಧನೆ ಮಾಡಿರೋ ವ್ಯಕ್ತಿ ಬಗ್ಗೆ ವಿಡಿಯೋ ಮಾಡಕ್ಕೆ ಪ್ರಯತ್ನ ಸೈನಿಕನಿಂದ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಜೈ ಹಿಂದ್ ಜೈ ಕರ್ನಾಟಕ